ಹಾಯ್. ನಾನು ಹಾಕುವಂತಹ ಕೆಲವು ಪೋಸ್ಟ್‌ಗಳಿಗೆ ಮೆಸೇಜ್‌ಗಳು ಬರ್ತಾ ಇರ್ತವೆ. ಕೆಲವರು ಫೋನ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಹಾಗೇನೇ ಕೆಲವು ಆಕ್ಷೇಪಣೆಗಳನ್ನು ಕೂಡ ಮಾಡ್ತಾರೆ. ಮೊನ್ನೆ ಒಂದು ಪೋಸ್ಟ್ ಹಾಕಿದೆ ಟಾಪ್ 5 ಕನ್ನಡದ ಹಾಸ್ಯಮಯ ಚಿತ್ರಗಳು ಅಂತ. ಅದು ನನ್ನ ವೈಯಕ್ತಿಕವಾದಂತಹ ಪಟ್ಟಿ. ಆ ಒಂದು ವಿಡಿಯೋದಲ್ಲಿ ಅಣ್ಣವರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿದ್ದೆ. ಕೆಲವರಿಗೆ ನಾನು ಅಣ್ಣವರ ಹೆಸರು ಹೇಳದೇ ಇರೋದು ಅಸಮಾಧಾನ ತಂದಿದೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದಾಕ್ಷಣ ನಮ್ಮ ತಲೆಗೆ ಬರೋದು ಅಣ್ಣವರೇ. ಒಬ್ರು ಅಭಿಮಾನಿಯೊಬ್ರು ಫೋನ್ ಮಾಡಿದ್ರು. ಅವ್ರು ಅದೇ ಹೇಳಿದ್ರು. "ಯಾಕೆ ನೀವು ಅಣ್ಣವರ ಹೆಸರು ಹೇಳಿಲ್ಲ" ಅಂತ. ಇಲ್ಲಿ ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ನಾವು ಹೆಸರು ತಗೋಬಾರ್ದು, ತಗೋಬೇಕು ಅಂತೇನಿಲ್ಲ. ಕೆಲವೊಮ್ಮೆ ಇದಾಗುತ್ತೆ. ಅದೇನಾದ್ರು ನಿಮಗೆ ಸ್ವಲ್ಪ ಅಸಮಾಧಾನ ತಂದ್ರೆ, ಬೇಸರ ತರಿಸಿದ್ರೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಡಿ ಅಂತ ಹೇಳ್ತೀನಿ. ಈ ಆಡಿಯೋ ಕೇಳಿ. ಹಲೋ. ಹಲೋ ಸರ್, ನಮಸ್ತೆ. ರವೀಂದ್ರ ಅವರಾ? ಸರ್ ಹೇಳಿ ಸರ್. ಸರ್ ಅದೇ ನಿಮ್ದು ನೋಡಿದೆ ಇವಾಗ ಫೇಸ್ಬುಕ್ ಅಲ್ಲಿ ಇದೆಲ್ಲ ಮಾಡ್ತೀರಲ್ಲ, ನೋಡಿದೆ ಬಹಳ ಖುಷಿ ಆಯ್ತು ನನಗೆ. 5 ಪಿಕ್ಚರ್, ಕಾಮಿಡಿ ಪಿಕ್ಚರ್ದು. ಸರ್ ಗೊತ್ತಾಗ್ಲಿಲ್ಲ ಹಾ ಸರ್, ನಮ್ಮ ಹೆಸರು ಶೇಖರ್ ಅಂತ. ನಾವು ಇಲ್ಲೇ ಮಲ್ಲೇಶ್ವರಮ್ಮೆ. ಅಲ್ಲಿ ಏನ್ ಮಾಡಿದ್ರಿ ನೀವು? ಅಣ್ಣವ್ರ ಭಾಗ್ಯಲಕ್ಷ್ಮಿ ಬಾರಮ್ಮ ಹೇಳ್ಬಿಟ್ಟು ಅಣ್ಣವ್ರ ಹೆಸರು ಹೇಳಿಲ್ಲ, ಸಿನಿಮಾ ಹೆಸರು ಹೇಳಿದ್ರಿ. ನೀವು ಸಿನಿಮಾದವ್ರಾಗೇನೆ ಈ ತರ ತಾರತಮ್ಯ ಮಾಡಬಾರ್ದು ಸರ್, ಯಾವುದೇ ಕಾರಣಕ್ಕೂ. ತಾರತಮ್ಯ ಅಣ್ಣವ್ರದ್ದು ಏನಿದೆ ಸರ್? ಇಲ್ಲ, ಈಗ ವಿಷ್ಣು ಸಾರ್ದು ಎಲ್ಲಿದ್ರಿ ಏನಂತ, ಇದು ತಾತಸಿಂಹ ಅಂತ ಹೇಳಿದ್ರಿ. ಯಾವ್ದು ಪಿಕ್ಚರ್ ಗಪ್ಪ ಅದು? ನಿನ್ನೆ ಕರಲಿ ಸಕ್ಕರೆಗೆ ನಾವು ನೋಡಿದ್ವಿ, ನಮ್ಕೇಳಿ ನೋಡ್ದು. ಓಕೆ, ನಾವು ಸರ್ ನೋಡಿ, ಅಣ್ಣವ್ರ ಅಭಿಮಾನಿಗಳ ಏನೇ ಇದ್ರು ಕೂಡ ಅಣ್ಣೋರ್ ಸಿನಿಮಾ ಜೊತೆ ಎಲ್ಲಾರ ಸಿನಿಮಾ ನೋಡಿ ನಾವು ಬಂದಿದ್ದು ಅಲ್ವಾ? ಅವ್ರೊಂಥರ ಲಿಜೆಂಡ್ ಇದ್ದಿದ್ದಂಗೆ, ಯಜಮಾನ ಇದ್ದಂಗೆ, ರಿಯಲ್ ಯಜಮಾನ ಅಣ್ಣವ್ರು. ಖಂಡಿತ. ಓಕೆ, ಅಲ್ವಾ? ಯಾಕೆಂದ್ರೆ ನಾವು ಇದ್ ನೋಡ್ತಾ ನೀವು ಭಾಗ್ಯಲಕ್ಷ್ಮಿ ಬಾರಮ್ಮ ಅಂದ್ರೆ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಇತ್ತು. ಭಾಗ್ಯಲಕ್ಷ್ಮಿ ಬಾರಮ್ಮ ಮತ್ತೆ ಬಂಗಾರ ಪಂಜರ ಇವೆಲ್ಲ ತುಂಬಾ ಕಾಮಿಡಿ ಇಷ್ಟ ಎಲ್ಲರಿಗೂ ಇರುತ್ತೆ. ಅಲ್ಲಿ ನೀವು ಹೇಳ್ತೀರ ಅನ್ಕೊಂಡೆ, ಅಣ್ಣನ ಹೆಸರು ಹೇಳಿಲ್ಲ. ಅದೇ ನಿಮ್ಗೆ ಗೊತ್ತಾಗಿ, ನಿಮ್ಗೆ ಅರಿವಾಗಿಲ್ವಲ್ಲ? ಏನಪ್ಪ ಇವರು ಸಿನಿಮಾದವ್ರ, ಏನ್ ಬುದ್ಧಿ ಇಲ್ವಾ? ಬುದ್ಧಿ ಇಲ್ದೆ ಮಾತಾಡ್ಬಿಟ್ಟವ್ರೆಲ್ಲ ಮರ್ತ್ಬಿಟ್ರ ಹಿಂಗೇನು ಅನ್ಸ್ಬಿಡ್ತು ನಮ್ಗೆ. ಇಲ್ಲ ಹಂಗಲ್ಲ ಸರ್. ಈಗ ಭಾಗ್ಯಲಕ್ಷ್ಮಿ ಬಾರಮ್ಮ ಅಂದ್ರೆ ಅಣ್ಣವ್ರದಲ್ವಾ? ನಾನು ಮೆನ್ಷನ್ ಮಾಡಿಲ್ಲ, ಒಪ್ಕೋತೀನಿ ಸರ್. ಇಲ್ಲ ಸರ್, ಅಣ್ಣವ್ರ ಹೆಸರು ಹೇಳಿಲ್ಲ. ನೀವ್ ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್, ಸುಮ್ನೆ ಕೇಳೋಣ. ಹೆಸರು ಆಗ್ತಾ ಇದ್ದಾನೆ ಅಣ್ಣವ್ರು. ಏನು ನಮ್ಗೆ ಆಕ್ಟಿಂಗಿಗೆ ಮತ್ತೆ ಕನ್ನಡಕ್ಕೆ ನಮ್ಗೆ ನಿಮ್ಗೆಲ್ಲರಿಗೂ ದಾರಿದೀಪ, ಒಂಥರ ಯೂನಿವರ್ಸಲ್ ಇದ್ದಂಗಲ್ವಾ ಅವರು? ಸರ್. ಇಲ್ಲ, ನಾನು ಎಲ್ಲಿ ಇಲ್ಲ ಅವ್ರ ಹೆಸರು ಖುಷಿ ಆಯ್ತಾಯ್ತು. ಅಲ್ಲ, ಇಲ್ಲ ಹೆಸರು ಹೇಳಿಲ್ಲ ಅಂತ ಹೇಳ್ತಿದ್ದೀನಿ. ಅವ್ರ ಬಗ್ಗೆ ನೀವೇನು ಇದು ಹೇಳಿಲ್ಲ, ಹೆಸರು ಹೇಳಿಲ್ಲ ಅಣ್ಣವ್ರು ಅಂತ. ನಮ್ಮ ರಾಜ್ಕುಮಾರ್ ಅಣ್ಣವ್ರ ಅಭಿನಯ ಅಂತ ಹೇಳ್ಬೇಕು ಅಂತ ಹೇಳಿದೆ ಸರ್. ನಾವು ಮಾಡ್ತಾನೆ ಇರ್ತೀವಿ, ಎಷ್ಟೊಂದು ಯೂಟ್ಯೂಬ್ ಅಲ್ಲಿ ಎಷ್ಟೊಂದಿದೆ. ನಿಮ್ಮ ನೋಡೋರು 4 ಜನ ಇರ್ತಾರೆ. ಇವಾಗ ಏನ್ ಗೊತ್ತಾ, ನಿಮ್ ನೋಡೋರು 4 ಜನ ಇರ್ತಾರೆ. ಎಲ್ಲ ನನ್ನಿಂದಾನೇ ಬರ್ಬೇಕು, ನಿಮ್ಮಿಂದಾನೇ ಬರ್ಬೇಕು ಅಂದಾಗ ಯೂಟ್ಯೂಬ್ 1000 ಯೂಟ್ಯೂಬ್ಗಳವೆ. ಒಬ್ಬೊಬ್ಬರಿಂದ ಬರೋ ಸಂದೇಶ ಇರ್ತೈತಲ್ವಾ? ರವೀಂದ್ರ ಅವ್ರ ಫಾಲೋ ಮಾಡೋರು 10 ಜನ ಇರ್ತಾರೆ, ರವೀಂದ್ರ ಫಾಲೋ ಮಾಡಿದವರು 10 ಜನ ಇರ್ತಾರೆ. ಅವ್ರಿಗೆ ಇಷ್ಟ ಆಗ್ಬೋದು ಈ ವಿಷಯ ಅಲ್ವಾ? ನಾವು ಏನಂತಂದ್ರೆ ಎಲ್ಲಾರನ್ನೂ ಪ್ರೀತಿಸ್ಬೇಕು, ನಮ್ ನಟರನ್ನ ಆರಾಧನೆ ಮಾಡ್ಬೇಕು. ಆ ಸಿನಿಮಾ ಅದೇ ಮರ್ಸ್ಬಿಟ್ರೆ ನಾವು ಏನೋ ಕಾಮನ್ ಸೆನ್ಸ್ ಇಲ್ವಾ ಅನ್ಸ್ಬಿಡುತ್ತೆ. ಎಲ್ಲಾ ಸಿನಿಮಾನು ನೋಡ್ತೀವಿ, ಅಣ್ಣವ್ರನ್ನ ಆರಾಧನೆ ಮಾಡ್ತೀವಿ ಅಂತ ಅಲ್ವಾ? ಇವಾಗ ನೋಡಿ, ಇವಾಗ 85, 86 ಇಂದ ಎಲ್ಲ ಅಣ್ಣವ್ರ ಸಿನಿಮಾಗಳೇ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಕಡಿಮೆ ಆಯ್ತು. ಅವಾಗೆಲ್ಲ ಜಾಸ್ತಿ ಮಾಡ್ತಾ ಇದ್ದಿದೆ ವಿಷ್ಣು ಸಾರು, ಅಂಬರೀಷ್, ಶಂಕರ್ ನಾಗೋ 90s ವರ್ಗು. ಆಮೇಲೆ ಎಲ್ಲ ಶಿವಣ್ಣ, ರವಿಚಂದ್ರ ಇವರೆಲ್ಲ ಬಂದ್ರು ಅಲ್ವಾ? ನಾವ್ ಎಲ್ಲಾರ ಸಿನಿಮಾನು ನೋಡ್ತಿದ್ದೋ ಸರ್. ಗೀಚಲ್ಲಿ ಸಂಖ್ಯೆ ನಾವು ನೋಡ್ತಾ ಇದ್ದೆ ಇವ್ರುಗಳ ಸಿನಿಮಾ ಸರ್. ಅಣ್ಣವ್ರದ್ದು 2 ವರ್ಷ 3 ವರ್ಷ ಗೊತ್ತಾಯ್ತು. ಆಮೇಲೆ ಶಿವಣ್ಣಂದ್ ಇವ್ರುಗಳೇ ಮಾಡ್ತಾ ಇದ್ದು. ನಾನು ಎಲ್ಲಾ ಸಿನಿಮಾದು ಫಸ್ಟೇ ಹೋಗಿದ್ದೀನಿ, ವಿಷ್ಣು ಸಾರ್ದು ಫಸ್ಟೇ ಹೋಗಿದ್ದೀನಿ. ನಾನು ಅವ್ರ ತರ ಬಿಲ್ಡಪ್ ಏನ್ ತಗೋತಾ ಇಲ್ಲ. ನಾವು ಅಭಿಮಾನಿಗಳು, ನಾವು ಇವ್ರ ಸಿನಿಮಾ ಬಿಟ್ರೆ ಅವ್ರ ಸಿನಿಮಾಗೆ ಹೋಗಲ್ಲ ಅಂತ ಯಾವತ್ತೂ ಹೇಳಿಲ್ಲ. ನಾವ್ ಎಲ್ಲಾನು ನೋಡ್ತೀವಿ, ಅಣ್ಣವ್ರನ್ನ ಆರಾಧನೆ ಮಾಡ್ತಾ ಇದೀವಿ ಅಷ್ಟೇ. ನಮಸ್ಕಾರ.